ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟರು ಅನ್ನುವಂತಹ ಊಹಾಪೋಹ ಚರ್ಚೆಗಳು ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಅದಕ್ಕೊಂದೀಗ ಡಿಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅದಕ್ಕೊಂದು ಹೇಳಿಕೆ ಅಥವಾ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಾತನ್ನ ಹೇಳಿರುವಂತಹದ್ದು. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಮತ್ತು ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಮತ್ತು ನಾಯಕ. ಬ್ಲ್ಯಾಕ್ ಮೇಲ್ ರಾಜಕೀಯ ಮಾಡೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡ್ಲಿ? ನನಗೆ ಮೆಂಟಲಿ, ಫಿಸಿಕಲಿ, ಪೊಲಿಟಿಕಲಿ ಹೆಲ್ತ್ ಕರೆಕ್ಟ್ ಆಗಿದೆ. ನಾನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ರಾಜಕೀಯವಾಗಿಯೂ ನಾನು ಸಶಕ್ತನಾಗಿದ್ದೇನೆ. ಅಂದರೆ ನಾನು ಶಕ್ತನಾಗಿದ್ದೀನಿ. ಹಗಲು ರಾತ್ರಿ ಪಕ್ಷಕ್ಕಾಗಿ ದುಡಿದಿದ್ದೇನೆ. ಮಾರ್ಮಿಕವಾಗಿ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಇದ್ದೀನಿ ಮತ್ತು ಇರುತ್ತೇನೆ ಅನ್ನೋ ಕಾರಣಕ್ಕೆ ನನ್ನ ವಿರುದ್ಧ ಆದಾಯಕ್ಕೂ ಮೀರಿದ ಅಕ್ರಮ ಹಣಗಳಿಕೆ ಅನ್ನೋ ಆರೋಪವನ್ನು ಹೊರಿಸಿ ಭಾರತದ ಅತ್ಯಂತ ಕಠಿಣ ಜೈಲು ಆಗಿರುವಂತಹ ತಿಹಾರ್ ಜೈಲಿಗೆ ನನ್ನನ್ನು ಕರ್ಕೊಂಡು ಹೋದಾಗಲೂ ನಾನು ವಿಚಲಿತನಾಗಲಿಲ್ಲ. ನನ್ನ ಕಣ್ಣ ಮುಂದೆ ನನ್ನ ತಾಯಿಯನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಎನ್ಕ್ವೈರಿಗೆ ಕರೆದಾಗಲೂ ಕೂಡ ನಾನು ವಿಮುಖನಾಗಲಿಲ್ಲ. ನನ್ನ ಹೆತ್ತು ಕರಳು, ನನ್ನ ಮಗಳು ಐಶ್ವರ್ಯ ಡಿಕೆರನ್ನ ಜಾರಿ ನಿರ್ದೇಶನಾಲಯ ಎನ್ಕ್ವೈರಿಗೆ ಕರೆದಾಗಲೂ ಕೂಡ ಆಕೆಯ ಖಾತೆಗೂ ಕೂಡ ಜಾರಿ ನಿರ್ದೇಶನಾಲಯ ಕಣ್ಗಾವಲು ಅಥವಾ ಕಣ್ಣನ್ನು ಇಟ್ಟಾಗಲೂ ಕೂಡ ನಾನು ಪಕ್ಷದಿಂದ ಸೆಳೆತವನ್ನು ಕಡಿಮೆ ಮಾಡಿಕೊಳ್ಳಲಿಲ್ಲ. ನನ್ನದು ಕೂಡ ನನ್ನದೇ ಆದ ಸ್ಯಾಕ್ರಿಫೈಸ್ಗಳಿದ್ದಾವೆ. ನಾನು ನನ್ನ ಪಕ್ಷಕ್ಕಾಗಿ ತ್ಯಾಗಗಳನ್ನು ಮಾಡಿದ್ದೀನಿ, ಆರೋಪಗಳನ್ನು ಹೊತ್ಕೊಂಡಿದ್ದೀನಿ, ಸಾಕಷ್ಟು ವಿಚಾರಗಳಲ್ಲಿ ಹೆದರಾಕೊಂಡಿದ್ದೀನಿ ಕೆಲವರನ್ನ. ಯಾರೇನೇ ಹೇಳಿದ್ರು ಕೂಡ ನಾನು ಪಕ್ಷನಿಷ್ಠ. ನನ್ನ ಆತ್ಮಕ್ಕೆ ಗೊತ್ತು, ನನಗೆ ಗೊತ್ತು. ಹೂ ಐ ಎಮ್, ವಾಟ್ ಐ ಎಮ್, ನಾನು ಯಾರು ಮತ್ತು ನಾನು ಏನು ಅನ್ನೋದು ನನಗೆ ಗೊತ್ತು. ಯಾರು ಹೇಳೋದು ಇದನ್ನ? ಡಿ ಕೆ ಶಿವಕುಮಾರ್ ಅವರು. ನನಗೆ ಇನ್ನೊಬ್ಬರ ಸರ್ಟಿಫಿಕೇಟ್ ಬೇಡ ಅಂತ ಹೇಳ್ತಾರೆ. ನಾನು ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತ ಅನ್ನುವುದಕ್ಕೆ ಬೇರೆಯೊಬ್ಬರು ನನಗೆ ಸರ್ಟಿಫಿಕೇಟ್ ಕೊಡುವುದು ಬೇಡ. ನಾನು ಯಾರು ಮತ್ತು ನಾನು ಏನು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂತಹದ್ದು. ಜೊತೆಗೆ ದೆಹಲಿಗೆ ಹೋಗಿರೋದು ನಾನು ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೋ ಅಥವಾ ಮುಖ್ಯಮಂತ್ರಿ ಆಗೋದಕ್ಕೋ ಅಥವಾ ಸಿದ್ದರಾಮಯ್ಯರ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ ರೆಫರ್ ಮಾಡೋದಕ್ಕೋ ಹೋಗಿದ್ದಲ್ಲ. ಸಾಮಾನ್ಯವಾಗಿ ಎಐಸಿಸಿ ಅಧ್ಯಕ್ಷರನ್ನ ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗಿ ಭೇಟಿ ಮಾಡುವುದು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ. ಹಾಗಾಗಿ ನಾನು ಕೆಲವೊಮ್ಮೆ ಹೋಗಿದ್ದೇನೆ ಅಥವಾ ಹೋಗ್ತಾ ಇದ್ದೀನಿ ಅನ್ನುವಂಥ ಹೇಳಿಕೆ ಮುಖಾಂತರವಾಗಿ ಅವರ ರಾಜೀನಾಮೆ ವಿಚಾರಕ್ಕೊಂದು ತಿಲಾಂಜಲಿ ಇಡುವಂಥ ಪ್ರಯತ್ನ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನಾನು ಕೊಡೋದಿಲ್ಲ. ನಾನು ನನ್ನ ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಬ್ಬ ವ್ಯಕ್ತಿತ್ವ ಅಥವಾ ಕ್ಯಾರೆಕ್ಟರ್ ಇರ್ತಕ್ಕಂಥ ವ್ಯಕ್ತಿ ನಾನಲ್ಲ ಅಂಥೇಳಿ ಕೆಪಿಸಿಸಿ ಅಧ್ಯಕ್ಷ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.